ಅದು ಒಂದು ರಫ್ ಕಾಪಿ ತೆಗಿರ್ತೀವಿ, ಅದು ಬೈ ಮಿಸ್ಟೇಕ್ ಇವ್ರ ಕೈ ಹೋಯ್ತು. ನಾವು ಪುನಃ ಇವ್ರನ್ನ ಕರೆಸಿ ಅದು ಯಾವಾಗ 10 ಕೊಟ್ಟಿದ್ದೀವಿ ನಾವು ಅದನ್ನ ಕನ್ವಿನ್ಸ್ ಮಾಡಿ ಇವ್ರಿಗೆ ಹೇಳಿ ಪುನಃ ಅದಕ್ಕೆ ನಾವು ಇದು ಹೋಯ್ತು ಯಾವುದು ಅಬ್ಕಾರಿ ಇಲಾಖೆಗೆ ಆ NOC ಕೊಟ್ಟಿದ್ದೀವಿ. ಆ ಹಳೆ ರಫ್ ಕಾಪಿನ ಇಟ್ಕೊಂಡು ಆಗಲೇ ಕೊಟ್ಟಾರೆ. ಅಪ್ಲಿಕೇಶನ್ ಬಂದಿದ್ದೀರ ನಮಗೆ ಕನ್ಸಲ್ ಇದಿರ್ತದೆ, ಈಗ ಅಪ್ಲಿಕೇಶನ್ ಬರ್ತದೆ ಪುನಃ NOC ಇಂದು ಕೊಡೋಣ ಅಂತ ನಾವು ಕೊಟ್ಟಿದ್ದು 10 ಅಧ್ಯಕ್ಷ ಗಮನಕ್ಕೆ ತಂದೆ. ಅಧ್ಯಕ್ಷರ ರೆಪ್ರೆಸೆಂಟೇಟಿವ್ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಅಧ್ಯಕ್ಷರಾಗಿರ್ತಾರೆ. ನಾವೇನಿದ್ರು ಅಫಿಷಿಯಲ್ ಕೆಲಸಗಳು ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಕೊಡ್ತೀವಿ. ಪರಿಶೀಲನೆ ಮಾಡಿದ್ದೀನಿ ನಮ್ಮದೇನಿರ್ತದೆ ಲೈಸೆನ್ಸ್ ಇಶ್ಯೂ ಮಾಡೋರು ಅವರು ರೂಲ್ಸ್ ಬ್ರೇಕ್ ಮಾಡಿ. ಈಗ ರೂಲ್ಸ್ ಬ್ರೇಕ್ ಆಗಿದೆ, ಆಲ್ರೆಡಿ ಆಗೋಗಿದೆ, ಹಂಗೆ ಮಾರ್ಕಪ್ ಬಂದ್ರೆ ಪೂರ್ತಿ ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. ಯಾರು 100% ಪೂರ್ತಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಆಮೇಲೆ ಬಾಕಿ ವಿಚಾರಕ್ಕೆ ಹೋಗಿ. SC ಕಾಲೋನಿ ಅಂತ 100 ಮೀಟರ್ ಇದೆಯಾ ಅಂತ ಅಳತೆ ಮಾಡ್ತಾರೆ, ಮತ್ತೆ ಹೈವೇ 220 ಮೀಟರ್ ಇದೆಯಾ ಅಂತ ಅಳತೆ ಮಾಡ್ತಾರೆ. ಸರಿ ಇದ್ರೆ ಸರಿ ಇದೆಯಾ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ವಿರೋಧ ಇದೆ, ಸಾರ್ವಜನಿಕರು ವಿರೋಧ ಇದ್ದಾರೆ, ಸದಸ್ಯರು ವಿರೋಧ ಇದ್ದಾರೆ. ದಯಮಾಡಿ ಜಾಗ ಬದಲಾವಣೆ ಮಾಡಿ ಅಂತ ಹೇಳ್ತಾ ನಾವು, ಆಯ್ತಲ್ಲ? ಹೈವೇ 220 ಮೀಟರ್ ಇದೆ, ಹೈವೇಯಿಂದ ಯಾವ ರೀತಿ 220 ಮೀಟರ್ ಇದೆ ಲೊಕೇಶನ್ ಹೇಳ್ಬೇಕಲ್ಲ ನಾವು ಅಬ್ಕಾರಿ ಅಧಿಕಾರಿ ಆಯ್ತು ಕೊಡಿ. ನೀವೀಗ ಒಂದಿದ್ರೆ ಐಡೆಂಟಿಫೈ ಮಾಡಿ ಹೇಳ್ಬಿಟ್ಟು ನೋಡಿ ಒಂದು ಮಿಸ್ಟೇಕ್ ಮಾಡ್ತೀನಿ ಅಂತ ನೀವು ಮಾಡ್ಕೊಳ್ಳೋ ಮಿಸ್ಟೇಕ್ ಹಂಗೇನು ಅದನ್ನ ಪರಿಶೀಲನೆ ಮಾಡೋಕ್ಕಾಗ್ತಾ ಇಲ್ಲ.